ನಮಸ್ಕಾರ. ದಿ ಡೀಪ್ ಡೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮ ಮುಂದಿರುವ ಮಾಹಿತಿ ಆ, ನಿಜಕ್ಕೂ ಸ್ವಲ್ಪ ವಿಶೇಷವಾದದ್ದು. ಹೌದು, ಖಂಡಿತ. ನಾವು ಇವತ್ತು ವಿಶ್ಲೇಷಿಸುತ್ತಿರುವುದು ಅಂದ್ರೆ BK ಓಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ 3 ಮಾರ್ಚ್ 2026ರಂದು ಪ್ರಸಾರವಾದ ಒಂದು ಮುರಳಿಯ ಲಿಖಿತ ರೂಪಾಂತರ. ಇದು ಬಹಳ ಆಳವಾದ ವಿಷಯ. ನಿಜ. ಇಂದಿನ ಈ ಚರ್ಚೆಯ ಮುಖ್ಯ ಫೋಕಸ್ ಏನಂದ್ರೆ ರೂಪ್ ಬಸಂತ್ ಎಂಬ ಒಂದು ಅದ್ಭುತವಾದ ಪರಿಕಲ್ಪನೆ. ಇದರ ಮೂಲಕ ನಮ್ಮ ಆಂತರಿಕ ಜಗತ್ತನ್ನು ಸಂಪೂರ್ಣವಾಗಿ ಹೇಗೆ ಬದಲಾಯಿಸಿಕೊಳ್ಳಬಹುದು ಅನ್ನೋದು. ಜೊತೆಗೆ ನಿಜವಾದ ಆಧ್ಯಾತ್ಮಿಕ ಹೋಳಿಯ ಒಳಾರ್ಥ. ಎಕ್ಸಾಕ್ಟ್ಲಿ. ಎಂತಹದ್ದೇ ಬಿರುಗಾಳಿ ಬಂದ್ರೂ ಅಲುಗಾಡದಂತಹ ಒಂದು ಗಟ್ಟಿಯಾದ ಅಂದ್ರೆ ನಂಬಿಕೆಯ ತಳಪಾಯವನ್ನು ನಿರ್ಮಿಸಿಕೊಳ್ಳುವುದು ಹೇಗೆ ಅನ್ನೋದನ್ನ ನಾವು ಇವತ್ತು ಭೇದಿಸಲಿದ್ದೇವೆ. ಈ ಪಠ್ಯವನ್ನ ಓದಿದಾಗ ನನಗೆ ಅತಿ ಹೆಚ್ಚು ಸ್ಟ್ರೈಕ್ ಆದ ವಿಚಾರ ಏನಂದ್ರೆ, ಹೇಳಿ. ಇದು ಕೇವಲ ಫಿಲಾಸಫಿ ಅಲ್ಲ. ಆಧ್ಯಾತ್ಮಿಕತೆ ಈ ಆಳವಾದ ಪರಿಕಲ್ಪನೆಗಳನ್ನ ಪ್ರಸ್ತುತ ಜಗತ್ತಿನ ವಾಸ್ತವಗಳಿಗೆ ಅನ್ವಯಿಸಿ ನೋಡಲು ಇದೊಂದು ಪ್ರಾಕ್ಟಿಕಲ್ ಮ್ಯಾನ್ಯುಯಲ್ ತರ ಕೆಲಸ ಮಾಡುತ್ತೆ. ಮ್ಯಾನ್ಯುಯಲ್, ಕರೆಕ್ಟ್. ಮನುಷ್ಯನ ಆಂತರಿಕ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವ ಸೂಕ್ಷ್ಮ ವಿಜ್ಞಾನ ಇಲ್ಲಿದು. ನಾವು ಸಾಮಾನ್ಯವಾಗಿ ಹೊರಗಿನ ಪ್ರಪಂಚವನ್ನ ಬದಲಾಯಿಸಲು ಪ್ರಯತ್ನಿಸ್ತೀವಿ. ಆದ್ರೆ ಈ ಟ್ರಾನ್ಸ್ಕ್ರಿಪ್ಟ್ ನಮ್ಮ ಫೋಕಸ್ ಅನ್ನು ಸಂಪೂರ್ಣವಾಗಿ ಒಳಮುಖವಾಗಿ ತಿರುಗಿಸುತ್ತೆ. ಹೌದು, 100% ನಿಜ. ಆ ಒಳಮುಖವಾದ ಪಯಣದ ಬಗ್ಗೆ ಮಾತನಾಡುವಾಗ ಈ ಪಠ್ಯದಲ್ಲಿ ಬರುವ ರೂಪ್ ಬಸಂತ್ ಎಂಬ ಪದದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು. ಕೇಳಲು ಇದು ಬಹಳ ಕಾವ್ಯಾತ್ಮಕವಾದ ಸುಂದರವಾದ ಪದ ಅಲ್ವಾ? ಬಹಳ ಸುಂದರವಾದ ಪದ. ಆದರೆ ಇದರ ಹಿಂದಿರುವ ಪ್ರಾಕ್ಟಿಕಲ್ ಸವಾಲು ಬಹಳ ದೊಡ್ಡದು. ಇಮ್ಯಾಜಿನ್ ಮಾಡಿ, ಕಠಿಣ ಪರಿಸ್ಥಿತಿಗಳಿರಬಹುದು ಅಥವಾ ಸುತ್ತಮುತ್ತಲಿನ ವಾತಾವರಣ ತೀರಾ ನಕಾರಾತ್ಮಕವಾಗಿರಬಹುದು. ಯಾರೋ ನಮ್ಮನ್ನ ಪ್ರಚೋದಿಸ್ತಿರಬಹುದು. ಹೌದು. ಅಂಥ ಒತ್ತಡದ ನಡುವೆಯೂ ನಮ್ಮ ಬಾಯಿಂದ ಕೇವಲ ಜ್ಞಾನದ ರತ್ನಗಳು ಮಾತ್ರ ಹೊರಬರಬೇಕು ಎಂಬುದು ಈ ಪರಿಕಲ್ಪನೆಯ ಡಿಮ್ಯಾಂಡ್. ಇದು ಥಿಯೋರಿಯಲ್ಲಿ ಓದಕ್ ಚೆನ್ನಾಗಿದೆ, ಆದ್ರೆ ರಿಯಲ್ ಲೈಫ್ನಲ್ಲಿ ಕೋಪ ಬರುವಂಥ ಸನ್ನಿವೇಶದಲ್ಲಿ ಬಾಯಿಂದ ರತ್ನಗಳು ಹೊರಬರೋದು ಹೇಗೆ ಸಾಧ್ಯ ಮಾಡಿದಾಗ? ಇಲ್ಲಿ ರೂಪ್ ಅಂದ್ರೆ ಕೇವಲ ಫಿಸಿಕಲ್ ಬ್ಯೂಟಿ ಅಲ್ಲ. ಅಂದ್ರೆ ಕನ್ನಡಿಯ ಮುಂದೆ ನಿಂತು ನೋಡ್ಕೊಳ್ಳುವ ಹೊರಗಿನ ರೂಪ ಅಲ್ಲ. ಖಂಡಿತ ಅಲ್ಲ. ಅದು ಜ್ಞಾನ ಮತ್ತು ಯೋಗದಿಂದ ಅಲಂಕೃತವಾದ ಆತ್ಮದ ಆಂತರಿಕ ಸ್ಥಿತಿ. ಇನ್ನು ಬಸಂತ್ ಅಂದ್ರೆ ವಸಂತ ಋತು. ಓಕೆ. ವಸಂತ ಕಾಲದಲ್ಲಿ ಪ್ರಕೃತಿ ಹೇಗೆ ತಾನಾಗೇ ಹೂಗಳಿಂದ ಕಂಗೊಳಿಸ್ತದೆಯೋ, ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಎಫರ್ಟ್ ಬೇಕಿಲ್ವೋ, ಹಾಗೇ ಆತ್ಮವು ಒಳಗಿನಿಂದ ಸಂಪೂರ್ಣವಾಗಿ ಶಾಂತವಾಗಿದ್ದಾಗ ಒಂದು ಸುಗಂಧ ಇರುತ್ತೆ. ಆಲೋಚನೆಗಳಲ್ಲಿ ಒಂದು ನ್ಯಾಚುರಲ್ ಆದ ಸುಗಂಧ. ಕರೆಕ್ಟ್. ಬಾಯಿಂದ ರತ್ನಗಳು ಹೊರಬರಬೇಕು ಅಂದ್ರೆ ಮೊದಲು ಆ ರತ್ನಗಳು ನಮ್ಮ ಒಳಗೆ ಸ್ಟೋರ್ ಆಗಿರ್ಬೇಕಲ್ವಾ? ಅಂದ್ರೆ ಒಳಗೆ ಏನಿರುತ್ತದೆಯೋ ಅದೇ ಹೊರಬರುತ್ತೆ. ನಮ್ಮ ಒಳಗೆ ಜ್ಞಾನದ ರತ್ನಗಳಿದ್ರೆ ಬಾಯಿಂದ ರತ್ನಗಳು ಹೊರಬರ್ತವೆ. ಎಕ್ಸಾಕ್ಟ್ಲಿ. ಒಂದ್ ವೇಳೆ ಒಳಗೆ ಬರೀ ನಕಾರಾತ್ಮಕ ವಿಚಾರಗಳು ತುಂಬಿದ್ರೆ, ಕೋಪ, ಅಸಮಾಧಾನಗಳಿದ್ರೆ, ನಾವು ಇತರರ ಮೇಲೆ ಕೇವಲ ಕಲ್ಲುಗಳನ್ನು ಎಸೆಯಬೇಕಾಗುತ್ತೆ. ಈ ಪಠ್ಯದಲ್ಲಿ ಇದನ್ನ ಜರ್ಮುಯಿ ಅಂತ ಕರೆಯಲಾಗಿದೆ. ಜರ್ಮುಯಿ ಅಂದ್ರೆ ವ್ಯರ್ಥ ಮಾತುಗಳನ್ನು ಆಡುವುದು. ಹೌದು. ಮತ್ತು ಅದನ್ನ ಕಲ್ಲು ಎಸೆಯುವುದಕ್ಕೆ ಹೋಲಿಸಲಾಗಿದೆ. ನಾವು ಭೌತಿಕವಾಗಿ ಯಾರಿಗೂ ಕಲ್ಲು ಹೊಡೆದಿರಬಹುದು, ಆದ್ರೆ ಈ ನಕಾರಾತ್ಮಕ ಮಾತುಗಳಿಂದ, ಗಾಸಿಪ್ ಮಾಡುವುದರಿಂದ ಆತ್ಮಕ್ಕೆ ಗಾಯವಾಗತ್ತೆ. ಆಧುನಿಕ ಕಾಲದ ಕಮ್ಯುನಿಕೇಷನ್ ಸ್ಟೈಲ್ ಅನ್ನು ನೋಡಿದ್ರೆ ಈ ಜರ್ಮುಯಿಯ ಕಾನ್ಸೆಪ್ಟ್ ಎಷ್ಟು ರಿಲೆವೆಂಟ್ ಅಂತ ಅನಿಸುತ್ತೆ. ಹೌದು. ಸೋಷಿಯಲ್ ಮೀಡಿಯಾದಲ್ಲಿ ಗಂಟೆಗಟ್ಲೆ ನಕಾರಾತ್ಮಕ ಸುದ್ದಿಗಳನ್ನು ಓದುವುದು, ಕಮೆಂಟ್ ಸೆಕ್ಷನ್ಗಳಲ್ಲಿ ಇತರರನ್ನ ನಿಂದಿಸುವುದು, ಟ್ರೋಲಿಂಗ್ ಮಾಡುವುದು, ಇವೆಲ್ಲವೂ ಆಧ್ಯಾತ್ಮಿಕವಾಗಿ ಕಲ್ಲು ಎಸೆದಂತೆ ತಾನೇ? ಹೌದು. ನಾವು ಬೆರಳ ತುದಿಯಲ್ಲಿ ಟೈಪ್ ಮಾಡುವ ಒಂದೊಂದು ನಕಾರಾತ್ಮಕ ಪದವು ನಮ್ಮ ಸ್ವಂತ ಆಂತರಿಕ ಶಕ್ತಿಯನ್ನು ಕುಂದಿಸುತ್ತಿರುತ್ತೆ. ಭೌತಿಕವಾಗಿ ಕಲ್ಲು ತಾಗಿದ್ರೆ ದೇಹಕ್ಕೆ ಮಾತ್ರ ಗಾಯವಾಗುತ್ತೆ, ಆದರೆ ಈ ವ್ಯರ್ಥ ವಿಚಾರಗಳಿಂದ ಆತ್ಮದ ಎನರ್ಜಿ ಲೆವೆಲ್ ಡ್ರೈನ್ ಆಗುತ್ತೆ. ಈ ಎನರ್ಜಿ ಡ್ರೈನ್ ಆಗುವುದನ್ನ ತಡೆಯಲು ನಾವು ಯಾರ ಜೊತೆ ಸಮಯ ಕಳೆಯುತ್ತೇವೆ ಎಂಬುದು ಬಹಳ ಮುಖ್ಯವಾಗತ್ತೆ ಅಲ್ವಾ? ಕೇವಲ ಜನರ ಸಂಘವಷ್ಟೇ ಅಲ್ಲ, ನಾವು ಸೇವಿಸುವ ಮಾಹಿತಿ ಕೂಡ. ಹೌದು. ನಾವು ನಿರಂತರವಾಗಿ ಕನ್ಸ್ಯೂಮ್ ಮಾಡುವ ಇನ್ಫಾರ್ಮೇಷನ್, ನೋಡುವ ಕಂಟೆಂಟ್ ಕೂಡ ನಮ್ಮ ಸಂಘವೇ. 100% ನಿಜ. ಟ್ರಾನ್ಸ್ಕ್ರಿಪ್ಟ್ ಇದನ್ನೇ ಬಹಳ ಸ್ಪಷ್ಟವಾಗಿ ಒತ್ತಿ ಹೇಳುತ್ತೆ. ಮಾನಸಿಕ ಸ್ಥಿರತೆಗಾಗಿ ಜ್ಞಾನವುಳ್ಳ ವಿದ್ಯಾರ್ಥಿಗಳ ಸಂಘ ಮಾಡಬೇಕು. ಓಕೆ. ನಮ್ಮ ಸುತ್ತಮುತ್ತಲಿನ ಮಾಹಿತಿ ಜಗತ್ತು ನಮ್ಮ ಆಂತರಿಕ ಸ್ಥಿತಿಯನ್ನು, ನಮ್ಮ ಮೈಂಡ್ಸೆಟ್ ಅನ್ನು ನಿರ್ಧರಿಸುತ್ತೆ. ನಾವು ದಿನವಿಡೀ ಯಾವ ರೀತಿಯ ಇನ್ಫಾರ್ಮೇಷನ್ ಅನ್ನು ನಮ್ಮ ಮೈಂಡ್ ಒಳಗೆ ಬಿಟ್ಕೊಳ್ತಿದ್ದೇವೆ ಎಂಬುದರ ಆಧಾರದ ಮೇಲೆ ನಮ್ಮ ಬಾಯಿಂದ ರತ್ನಗಳು ಬರುತ್ತವೆಯೋ ಅಥವಾ ಕಲ್ಲುಗಳು ಬರುತ್ತವೆಯೋ ಅನ್ನೋದು ನಿರ್ಧಾರವಾಗುತ್ತೆ. ಕರೆಕ್ಟ್. ಇದನ್ನೇ ಪ್ರಾಕ್ಟಿಕಲ್ ಆಗಿ ಹ್ಯಾಂಡಲ್ ಮಾಡಲು
ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಒಂದು ಇಂಟ್ರೆಸ್ಟಿಂಗ್ ಟೆಕ್ನಿಕ್ ಅನ್ನು ಈ ಚರ್ಚೆ ಮುಂದಿಡುತ್ತೆ. ಅದೇ ಆಂತರಿಕ ಫಿಲ್ಟರ್ ಅಥವಾ ಇಂಟರ್ನಲ್ ಫಿಲ್ಟರ್. ಆಂತರಿಕ ಫಿಲ್ಟರ್. ದಿನವಿಡೀ ನಾವು ಆಫೀಸ್ನಲ್ಲಿ, ಮನೆಯಲ್ಲಿ ಅನೇಕ ಜನರೊಂದಿಗೆ ಮಾತನಾಡುತ್ತೇವೆ, ಅನೇಕ ವಿಷಯಗಳನ್ನು ಕೇಳಿಸಿಕೊಳ್ಳುತ್ತೇವೆ. ಆಗೆಲ್ಲ ನಮ್ಮ ಮನಸ್ಸಿನೊಳಗೆ ಎರಡು ಪ್ರಶ್ನೆಗಳನ್ನ ಕೇಳಿಕೊಳ್ಬೇಕು. ಯಾವ ಪ್ರಶ್ನೆಗಳು? ದಿಯಾ? ಈ ಎರಡನೇ ಪ್ರಶ್ನೆ ಇದೆಯಲ್ಲ, ಅದು ಬಹಳ ಪವರ್ಫುಲ್. ಇದು ನನ್ನ ಮನಸ್ಸನ್ನು ಹಗುರುಗೊಳಿಸುತ್ತಿದೆಯಾ? ಒಂದು ವೇಳೆ ಆಫೀಸ್ ಬ್ರೇಕ್ ರೂಮ್ನಲ್ಲಿ ಯಾರೋ ಬಂದು ಮತ್ತೊಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡಲು ಶುರು ಮಾಡ್ತಾರೆ ಅಂದ್ಕೊಳ್ಳಿ. ಹೌದು, ಸರ್ವೇ ಸಾಮಾನ್ಯ ಅದು. ಆಗ ಈ ಫಿಲ್ಟರ್ ಅನ್ನು ಅಪ್ಲೈ ಮಾಡಿದ್ರೆ ಆ ಮಾತುಕತೆ ಮನಸ್ಸನ್ನು ಹಗುರಗೊಳಿಸುವ ಬದಲು ಭಾರ ಮಾಡುತ್ತೆ ಎಂಬುದು ತಕ್ಷಣ ಅಲಿವಾಗುತ್ತೆ. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಎಂದಾದ್ರೆ ಆ ಮಾತುಕತೆಯಿಂದ ಜಾಣ್ಮೆಯಿಂದ ಹೊರಬರಬೇಕು. ಆದ್ರೆ ಜಾಣ್ಮೆಯಿಂದ ಹೊರಬರುವುದು ಅಷ್ಟು ಸುಲಭವಲ್ಲ ಅಲ್ವಾ? ಸಂಬಂಧಗಳು ಹಾಳಾಗ್ಬಾರ್ದು, ಅದೇ ಸಮಯದಲ್ಲಿ ನಮ್ಮ ಎನರ್ಜಿಯೂ ಸೇವ್ ಆಗ್ಬೇಕು. ನಿಜ. ಅಲ್ಲಿ ನಾವು ಸೆನ್ಸಿಬಲ್ ಆಗಿ ಟಾಪಿಕ್ ಚೇಂಜ್ ಮಾಡುವ ಮೂಲಕವೋ ಅಥವಾ ಅಲ್ಲಿಂದ ಮೆಲ್ಲಗೆ ಎಕ್ಸ್ಕ್ಯೂಸ್ ಕೇಳಿ ಹೊರಡುವ ಮೂಲಕವೋ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಖಂಡಿತ. ಈ ಫಿಲ್ಟರ್ ಅನ್ನು ನಿರಂತರವಾಗಿ ಬಳಸಲು ಶುರು ಮಾಡಿದ್ರೆ ನಮ್ಮ ಮಾನಸಿಕ ಶಕ್ತಿ ಎಷ್ಟು ಉಳಿಯುತ್ತೆ ಎಂಬುದನ್ನು ಊಹಿಸಲು ಅಸಾಧ್ಯ. ಈ ಆಂತರಿಕ ಶಕ್ತಿಯನ್ನ ಉಳಿಸಿಕೊಳ್ಳುವ ವಿಚಾರ ಬಂದಾಗ ಲೌಕಿಕ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ವಿಜ್ಞಾನದ ನಡುವಿನ ವ್ಯತ್ಯಾಸವನ್ನ ಟ್ರಾನ್ಸ್ಕ್ರಿಪ್ಟ್ ಬಹಳ ಯುನೀಕ್ ಆಗಿ ವಿವರಿಸುತ್ತೆ. ಅಲ್ಫ್ ಮತ್ತು ಬೇ ಕಾನ್ಸೆಪ್ಟ್ ಅಲ್ವಾ? ಹೌದು. ಮೂಲದಲ್ಲಿ ಇದನ್ನ ಅಲ್ಫ್ ಮತ್ತು ಬೇ ಎಂಬ ಅಕ್ಷರಗಳ ಮೂಲಕ ಸಾಂಕೇತಿಕವಾಗಿ ಹೇಳಲಾಗಿದೆ. ಲೌಕಿಕ ವಿಜ್ಞಾನ ನಮಗೆ ಭೌತಿಕ ಸೌಕರ್ಯಗಳನ್ನು ನೀಡಬಹುದು. ಉದಾಹರಣೆಗೆ, ಅತ್ಯಾಧುನಿಕ ಟೆಕ್ನಾಲಜಿ ಇರುವ ಹವಾನಿಯಂತ್ರಿತ ಅಥವಾ ಎಸಿ ಕೋಣೆಯನ್ನ ವಿಜ್ಞಾನ ನಮ್ಲೆ ಕೊಡಬಹುದು. ಅತ್ಯಂತ ಮೃದುವಾದ ಹಾಸಿಗೆಯನ್ನ ಕೊಡಬಹುದು. ವಿಜ್ಞಾನ ಸಾಧನಗಳನ್ನು ಕೊಡುತ್ತೆ, ಆದರೆ ಸಾಧನೆಯನ್ನಲ್ಲ. ಎಸಿ ಕೋಣೆ ಇದೆ, ಮೃದುವಾದ ಹಾಸಿಗೆ ಇದೆ, ಆದ್ರೆ ಮನಸ್ಸು ಅಶಾಂತವಾಗಿದ್ರೆ ಆ ಹಾಸಿಗೆಯ ಮೇಲೂ ನೆಮ್ಮದಿಯ ನಿದ್ದೆ ಬರುವುದಿಲ್ಲ. ನಿದ್ದೆಗಾಗಿ ಮತ್ತೆ ಮಾತ್ರೆಗಳ ಮೊರೆ ಹೋಗಬೇಕಾಗತ್ತೆ. ಅಂದ್ರೆ ಲೌಕಿಕ ವಿಜ್ಞಾನ ನಮ್ಮ ಹೊರಗಿನ ಪ್ರಪಂಚವನ್ನ ಎಷ್ಟೇ ಕಂಫರ್ಟಬಲ್ ಮಾಡಿದ್ರೂ ಒಳಗಿನ ಅಶಾಂತಿಯನ್ನು ತೆಗೆಯಲು ಅದರಿಂದ ಸಾಧ್ಯವಿಲ್ಲ. ಇದು ಮಾಡರ್ನ್ ವರ್ಲ್ಡ್ನ ಅತಿದೊಡ್ಡ ಐರಣಿ. ಆ ಒಳಗಿನ ಅಶಾಂತಿಯನ್ನ ತೆಗೆಯುವ ಆತ್ಮದ ಡಿಎನ್ಎಯನ್ನೇ ಶುದ್ಧೀಕರಿಸೋ ಪ್ರಕ್ರಿಯೆಯೇ ಆಧ್ಯಾತ್ಮಿಕ ವಿಜ್ಞಾನ. ಪಠ್ಯದಲ್ಲಿ ಇದನ್ನ ರಹಸ್ಯ ಯೋಗ ಅಥವಾ ಯೋಗಾಗ್ನಿ ಅಂತ ಕರೆಯಲಾಗಿದೆ. ಯೋಗಾಗ್ನಿ. ಈ ಯೋಗಾಗ್ನಿಯು ಜನ್ಮ ಜನ್ಮಾಂತರದ ಪಾಪಗಳನ್ನ, ವಿಕರ್ಮಗಳನ್ನ ಸುಟ್ಟು ಹಾಕುತ್ತೆ. ಇಲ್ಲಿ ಅಲ್ಫ್ ಎಂದರೆ ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ಸಂಪೂರ್ಣ ಅರಿವನ್ನು ಹೊಂದುವುದು. ಓಕೆ. ಜ್ಞಾನವು ನಮಗೆ ಅಲ್ಫನ್ನು ನೀಡಿದರೆ ಯೋಗವು ಬೇ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಯೋಗವು ಆತ್ಮದ ಮೂಲ ಸ್ವರೂಪವನ್ನು ಮರಳಿ ತರುವಂತಹ ಒಂದು ಆಲ್ಕೆಮಿ ಅಥವಾ ಜೈವಿಕ ಬದಲಾವಣೆಯಾಗಿದೆ. ಆಲ್ಕೆಮಿ ಅಂದ್ರೆ ಕನಿಷ್ಠ ಲೋಹವನ್ನ ಚಿನ್ನವನ್ನಾಗಿ ಪರಿವರ್ತಿಸೋ ವಿದ್ಯೆ. ಎಕ್ಸಾಕ್ಟ್ಲಿ. ಆಧ್ಯಾತ್ಮಿಕ ವಿಜ್ಞಾನವು ಆತ್ಮವನ್ನ ಮರಳಿ ಅದರ ಸತೋಪ್ರಧಾನ ಅಥವಾ ಗೋಲ್ಡನ್ ಸ್ಟೇಟ್ಗೆ ತರುತ್ತೆ. ಈ ಶುದ್ಧೀಕರಣದ ಗೋಲ್ಡನ್ ಸ್ಟೇಟ್ಗೆ ಮರಳುವ ಪ್ರಸ್ತಾಪ ಬಂದಾಗ ಸಹಜವಾಗಿಯೇ ಹೋಳಿ ಹಬ್ಬದ ಉಲ್ಲೇಖ ಈ ಟ್ರಾನ್ಸ್ಕ್ರಿಪ್ಟ್ನಲ್ಲಿ ಬರುತ್ತೆ. ಹೌದು. ಪ್ರಾಪಂಚಿಕ ಹೋಳಿ ಮತ್ತು ಆಧ್ಯಾತ್ಮಿಕ ಹೋಳಿ. ನಾವು ಆಚರಿಸುವ ಸಾಮಾನ್ಯ ಭೌತಿಕ ಹೋಳಿಯಲ್ಲಿ ರಾಸಾಯನಿಕ ಬಣ್ಣಗಳನ್ನ, ಕೆಸರನ್ನ ಬಳಸಿ ದೇಹವನ್ನ ಕೊಳುಕು ಮಾಡ್ಕೊಳ್ತೇವೆ. ಆ ಬಣ್ಣವನ್ನ ತೆಗೆಯಲು ಮತ್ತೆ ಕಷ್ಟಪಡಬೇಕು, ಚರ್ಮಕ್ಕೆ ಹಾನಿಯಾಗುತ್ತೆ. ಆದರೆ ಇಲ್ಲಿ ಹೇಳಿರುವ ರಿಯಲ್ ಹೋಳಿಯ ಕಾನ್ಸೆಪ್ಟ್ ಸಂಪೂರ್ಣ ವಿಭಿನ್ನವಾಗಿದೆ. ಶಿವಬಾಬಾ ಅವರ ಪರಿಕಲ್ಪನೆಯ ರಿಯಲ್ ಹೋಳಿಯಲ್ಲಿ ಯಾವುದೇ ಕೆಸರಿಲ್ಲ, ಕಲೆಗಳಿಲ್ಲ. ಅಲ್ಲಿ ಪರಮಾತ್ಮನ ಜ್ಞಾನ, ಪಾವಿತ್ರ್ಯತೆ ಮತ್ತು ಪ್ರೀತಿಯ ಬಣ್ಣಗಳಿಂದ ಆತ್ಮವನ್ನ ರಂಗೇರಿಸಲಾಗುತ್ತೆ. ಜ್ಞಾನದ ಬಣ್ಣ? ಈ ಜ್ಞಾನದ ಬಣ್ಣ ಆತ್ಮದ ಮೇಲೆ ಶಾಶ್ವತವಾಗಿ ಉಳಿಯುವಂಥವುದು. ಈ ರೀತಿ ಆತ್ಮವು ಆಂತರಿಕವಾಗಿ ಸಂಪೂರ್ಣ ಶುದ್ಧವಾದಾಗ ಅದರ ರಿಸಲ್ಟ್ ಏನಾಗುತ್ತೆ? ಭವಿಷ್ಯದಲ್ಲಿ ಅಂದ್ರೆ ಸತ್ಯಯುಗದಲ್ಲಿ ಸಂಪೂರ್ಣ ಶುದ್ಧ ಮತ್ತು ಆರೋಗ್ಯವಂತ ದೇಹ ಅಥವಾ ಚೋಲವನ್ನ ಪಡೆಯಲು ಅದು ಕಾರಣವಾಗುತ್ತೆ ಅಂತ ವಿವರಿಸಲಾಗಿದೆ. ಅಂದ್ರೆ ಇಂದಿನ ನಮ್ಮ ಆಂತರಿಕ ಶುದ್ಧೀಕರಣವು ನಮ್ಮ ಭವಿಷ್ಯದ ವಾಸ್ತವಿಕತೆಯನ್ನ, ನಮ್ಮ ಫ್ಯೂಚರ್ ಬಾಡಿಯನ್ನ ಡಿಕ್ಟೇಟ್ ಮಾಡುತ್ತಾ? ಕರೆಕ್ಟ್. ಆದ್ರೆ ಈ ಸತ್ಯವನ್ನ ಅರಿಯಲು ಕೇವಲ ಕಣ್ಣುಗಳಿದ್ರೆ ಸಾಲದು, ಮೂರನೇ ಕಣ್ಣು ಅಂದ್ರೆ ಜ್ಞಾನದ ಕಣ್ಣು ಆಕ್ಟಿವೇಟ್ ಆಗಿರಬೇಕು ಎಂಬುದನ್ನ ಇಲ್ಲಿ ಒತ್ತಿ ಹೇಳಲಾಗಿದೆ. ಆ ಜ್ಞಾನದ ಮೂರನೇ ಕಣ್ಣು ಓಪನ್ ಆಗಿಲ್ಲದವರು ಎಂತಹ ಅಂಧವಿಶ್ವಾಸದಲ್ಲಿ ಸಿಲುಕುಕೊಳ್ತಾರೆ ಎಂಬುದನ್ನ ನೋಡಬಹುದು. ಹೇಗೆ? ಕೇವಲ ಭೌತಿಕ ನದಿಗಳಲ್ಲಿ, ನೀರಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಒಳಗಿನ ಪಾಪಗಳು ತೊಳಿತವೆ ಅಂತ ನಂಬುವುದು ಲಾಜಿಕಲ್ ಆಗಿ ಯೋಚಿಸಿದ್ರೂ ಸರಿ ಅನಿಸುವುದಿಲ್ಲ. ಹೌದು. ಆತ್ಮಕ್ಕೆ ಅಂಟಿರುವ ಕಲೆಗಳು ಕೇವಲ ನೀರಿನಿಂದ ಹೇಗೆ ಹೋಗಲು ಸಾಧ್ಯ?
ಬದಲಾಗಿ ಜ್ಞಾನಸಾಗರದಲ್ಲಿ ಮುಳುಗೇಳಬೇಕು ಎಂಬುದೇ ಇದರ ಹಿಂದಿರುವ ರಹಸ್ಯ. ಜ್ಞಾನದ ಈ ಆಳವಾದ ಸಾಗರದಲ್ಲಿ ಈಜುವಾಗ ಎದುರಾಗುವ ಅತಿ ದೊಡ್ಡ ಸವಾಲಿನ ಬಗ್ಗೆಯೂ ಟ್ರಾನ್ಸ್ಕ್ರಿಪ್ಟ್ ಎಚ್ಚರಿಸುತ್ತೆ. ಅದೇ ಮಾಯೆಯ ಆಕರ್ಷಣೆ. ಚಿನ್ನದ ಜಿಂಕೆ? ಹೌದು. ಇದನ್ನ ಬಹಳ ಬ್ಯೂಟಿಫುಲ್ ಆಗಿ ರಾಮಾಯಣದ ಚಿನ್ನದ ಜಿಂಕೆಯ ರೂಪಕದ ಮೂಲಕ ವಿವರಿಸಲಾಗಿದೆ. ಮಾಯೆ ಅಥವಾ ನಮ್ಮನ್ನ ದಾರಿ ತಪ್ಪಿಸುವ ಶಕ್ತಿಗಳು ಯಾವಾಗಲೂ ಭಯಾನಕ ರಾಕ್ಷಸರ ರೂಪದಲ್ಲಿಯೇ ಬರುವುದಿಲ್ಲ. ಅವು ನಮ್ಮ ಕಣ್ಣಿಗೆ ಅತ್ಯಂತ ಸುಂದರವಾಗಿ, ಆಕರ್ಷಕವಾಗಿ, ನಮಗೆ ಬೇಕೇ ಬೇಕು ಎನಿಸುವ ರೂಪದಲ್ಲಿ ಬರುತ್ತವೆ. ಖಂಡಿತ. ಚಿನ್ನದ ಜಿಂಕೆ ನೋಡಲು ಎಷ್ಟು ಆಕರ್ಷಕವಾಗಿತ್ತು ಎಂದರೆ ಸಾಕ್ಷಾತ್ ಸೀತೆಯೂ ಅದಕ್ಕೆ ಮರುಳಾಗಬೇಕಾಯಿತು. ಇಂದಿನ ನಮ್ಮ ಮಾಡರ್ನ್ ಆಧ್ಯಾತ್ಮಿಕ ಜೀವನಕ್ಕೆ ಈ ಚಿನ್ನದ ಜಿಂಕೆಯನ್ನ ಅನ್ವಯಿಸಿ ನೋಡುವುದು ಬಹಳ ರೋಚಕವಾಗಿದೆ. ಇಂದಿನ ಚಿನ್ನದ ಜಿಂಕೆ ಯಾವುದು ಅಂತೀರಾ? ಇಂದು ನಮಗೆ ಕಾಡಿನಲ್ಲಿ ಜಿಂಕೆ ಬರುವುದಿಲ್ಲ. ನಮ್ಮೊಳಗಿನ ಸೂಕ್ಷ್ಮ ಅಹಂಕಾರವೇ ಇಂದಿನ ಚಿನ್ನದ ಜಿಂಕೆ. ಉದಾಹರಣೆಗೆ, ಆಧ್ಯಾತ್ಮಿಕ ಸೇವೆಯಲ್ಲಿ ಅಥವಾ ನಮ್ಮ ವೃತ್ತಿಜೀವನದಲ್ಲಿ ದೊಡ್ಡ ಯಶಸ್ಸು ಸಿಕ್ಕಾಗ, ಎಲ್ಲರೂ ನಮ್ಮನ್ನ ಹೊಗಳಿದಾಗ ನಾನು ಮಾಡಿದೆ ಅನ್ನುವ ಅಹಂಕಾರ. ಹೌದು, ಇದೆಲ್ಲವನ್ನೂ ನಾನು ಮಾಡಿದೆ ಅಥವಾ ನನ್ನಿಂದಲೇ ಇದು ಸಾಧ್ಯವಾಯಿತು ಎಂಬ ಸೂಕ್ಷ್ಮ ಅಹಂಕಾರ ಬರುತ್ತೆ ನೋಡಿ, ಅದೇ ಚಿನ್ನದ ಜಿಂಕೆ. ಅಥವಾ ಇನ್ನೊಂದು ಉದಾಹರಣೆ ಎಂದ್ರೆ, ಜ್ಞಾನಿ ವ್ಯಕ್ತಿಯೊಬ್ಬರ ಮೇಲೆ ಅಥವಾ ಒಂದು ನಿರ್ದಿಷ್ಟ ಸ್ಥಾನಮಾನದ ಮೇಲೆ ಉಂಟಾಗುವ ಅತಿಯಾದ ಮೋಹ. ನಾವು ಬಹಳ ಒಳ್ಳೆಯ ಕೆಲಸ ಮಾಡುತ್ತಿದ್ದೇವೆ ಎಂಬ ಭ್ರಮೆಯಲ್ಲಿಯೇ ನಮ್ಮ ಗುರಿಯಿಂದ ನಾವು ವಿಚಲಿತರಾಗುವಂತೆ ಈ ಚಿನ್ನದ ಜಿಂಕೆಗಳು ಮಾಡುತ್ತವೆ. ಒಮ್ಮೆ ಆ ಆಕರ್ಷಣೆಗೆ ಒಳಗಾಗಿ ನಮ್ಮ ಪರಿಧಿಯನ್ನು ದಾಟಿದೆವು ಎಂದ್ರೆ ಮಾಯೆಯ ಬಲೆಗೆ ಬಿದ್ದೆವು ಎಂದೇ ಅರ್ಥ. ಹಾಗಾದ್ರೆ ಇದರಿಂದ ಪಾರಾಗಲು ಪರಿಹಾರ ಏನು? ಪಠ್ಯದಲ್ಲಿ ಸೂಚಿಸಿರುವಂತೆ ನಿಜವಾದ ಸೀತೆಯಾಗಬೇಕು. ಅಂದ್ರೆ ಶ್ರೀಮತ್ ಎಂಬ ಲಕ್ಷ್ಮಣ ರೇಖೆಯೊಳಗೆ ಸದಾ ಇರಬೇಕು. ಶ್ರೀಮತ್ ಈ ರಕ್ಷಣಾ ರೇಖೆ ಅಂದ್ರೆ ಪಾವಿತ್ರ್ಯತೆ, ವಿಧೇಯತೆ ಮತ್ತು ನಿರಂತರವಾದ ಎಚ್ಚರಿಕೆಯ ಸ್ಥಿತಿ. ಈ ರೇಖೆಯನ್ನ ದಾಟಬಾರದು ಎಂಬ ನಿಯಮವನ್ನ ನಾವು ಕಟ್ಟುನಿಟ್ಟಾಗಿ ಪಾಲಿಸಿದಾಗ ಒಂದು ಮ್ಯಾಜಿಕ್ ನಡೆಯುತ್ತೆ. ಏನು ಮ್ಯಾಜಿಕ್? ನಮ್ಮ ಶತ್ರುಗಳಾಗಿದ್ದ ಪ್ರಕೃತಿಯ 5 ಅಂಶಗಳು ಮತ್ತು ನಮ್ಮೊಳಗಿನ ಕಾಮ, ಕ್ರೋಧದಂತಹ 5 ವಿಕಾರಗಳು ನಮಗೆ ತೊಂದರೆ ಕೊಡುವ ಬದಲು ನಮ್ಮ ಸೇವೆಗೆ ಸಹಾಯಕರಾಗಿ ಬದಲಾಗುತ್ತವೆ. ಆ ಪಾಯಿಂಟ್ ಅನ್ನು ಸ್ವಲ್ಪ ಡೀಪ್ ಆಗಿ ನೋಡೋಣ. ಪ್ರಕೃತಿ ಮತ್ತು ವಿಕಾರಗಳು ಸಹಾಯಕರಾಗುವುದು ಅಂದ್ರೆ ಏನು? ನಾವು ಶ್ರೀಮತ್ನ ರೇಖೆಯೊಳಗಿದ್ದಾಗ ನಮ್ಮ ಆಂತರಿಕ ಫ್ರೀಕ್ವೆನ್ಸಿ ಎಷ್ಟೊಂದು ಪ್ಯೂರ್ ಆಗಿ ಇರುತ್ತೆ ಎಂದರೆ ಹೊರಗಿನ ಎಂಥದ್ದೇ ನಕಾರಾತ್ಮಕ ಶಕ್ತಿಯು ನಮ್ಮನ್ನ ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ. ಬದಲಾಗಿ ಆ ಶಕ್ತಿಗಳೇ ನಮ್ಮ ಎಲಿವೇಟೆಡ್ ಸ್ಟೇಟ್ಗೆ ಸರೆಂಡರ್ ಆಗ್ತವೆ. ಇದು ಆಧ್ಯಾತ್ಮಿಕತೆಯ ಅತ್ಯಂತ ದೊಡ್ಡ ರಹಸ್ಯ. ನಾವು ಹೊರಗಿನ ಪರಿಸ್ಥಿತಿಗಳ ಜೊತೆ ಹೋರಾಡುವ ಬದಲು ನಮ್ಮ ಆಂತರಿಕ ರೇಖೆಯನ್ನ ಭದ್ರಪಡಿಸಿಕೊಳ್ಳುವುದರಲ್ಲೇ ನಿಜವಾದ ಗೆಲುವಿದೆ. ಈ ಗೆಲುವು ಸಾಧಿಸಿದ ಮೇಲೆ ಜ್ಞಾನದಲ್ಲಿ ನಾವು ಎತ್ತರಕ್ಕೆ ಬೆಳೆದಂತೆ ನಮ್ಮ ನಡವಳಿಕೆ ಹೇಗಿರಬೇಕು, ಅಲ್ಲಿ ಬರುವ ಪರಿಕಲ್ಪನೆಯೇ ನಿರ್ಮಾಣ ಚಿತ್. ನಿರ್ಮಾಣ ಚಿತ್ ಎಂದರೆ ಸಂಪೂರ್ಣವಾಗಿ ಅಹಂಕಾರರಹಿತ ಸ್ಥಿತಿ, ಹಂಬಲ್ನೆಸ್. ಒಂದು ಮರದ ಕೊಂಬೆಯಲ್ಲಿ ಹಣ್ಣುಗಳು ತುಂಬಿದಾಗ ಆ ಕೊಂಬೆ ತಾನಾಗಿಯೇ ಕೆಳಕ್ಕೆ ಬಾಗುತ್ತದೆಯಲ್ಲವೇ? ಅದಕ್ಕೆ ಯಾರೂ ಬಲವಂತ ಮಾಡಬೇಕಿಲ್ಲ. ಹಾಗೆ ಜ್ಞಾನ, ಗುಣಗಳು ಮತ್ತು ಯಶಸ್ಸು ಹೆಚ್ಚಾದಷ್ಟು ಮನುಷ್ಯನಲ್ಲಿ ನಮ್ರತೆ ತಾನಾಗಿಯೇ ಬರಬೇಕು. ನಾನು ಕೇವಲ ಒಂದು ನಿಮಿತ್ತ ಮಾತ್ರ, ಮಾಡುವವನು ಬೇರೆಯೇ ಇದ್ದಾನೆ ಎಂಬ ಅರಿವು ಸದಾ ಎಚ್ಚರವಾಗಿರಬೇಕು. ಈ ನಮ್ರತೆ, ಈ ನಿರ್ಮಾಣ ಚಿತ್ ಸ್ಥಿತಿ ನಿರಂತರವಾಗಿ ಇರಬೇಕಾದ್ರೆ ಒಂದು ಭದ್ರವಾದ ಅಡಿಪಾಯ ಬೇಕು. ಆ ಅಡಿಪಾಯವೇ ನಂಬಿಕೆಯ ತಳಪಾಯ ಅಥವಾ ನಿಶ್ಚಯ. ಟ್ರಾನ್ಸ್ಕ್ರಿಪ್ಟ್ನಲ್ಲಿ ಇದನ್ನ ವಿವರಿಸಲು ಒಂದು ಗಗನಚುಂಬಿ ಕಟ್ಟಡದ ಅಂದ್ರೆ ಸ್ಕೈ ಸ್ಕ್ರೇಪರ್ನ ಉದಾಹರಣೆ ನೀಡಲಾಗಿದೆ ಅಲ್ವಾ? ಹೌದು. ಒಂದು ಬಹುಮಡಿ ಕಟ್ಟಡ ಎಷ್ಟು ಎತ್ತರಕ್ಕೆ ಬೆಳೆಯುತ್ತೆ, ಬಿರುಗಾಳಿ ಬಂದಾಗ ಅದು ಎಷ್ಟು ಭದ್ರವಾಗಿ ನಿಲ್ಲುತ್ತೆ ಎಂಬುದು ಅದರ ಹೊರಗಿನ ಗಾಜಿನ ವಿನ್ಯಾಸದ ಮೇಲಲ್ಲ, ಬದಲಾಗಿ ಭೂಮಿಯ ಆಳದಲ್ಲಿ, ಕತ್ತಲಲ್ಲಿ, ಯಾರಿಗೂ ಕಾಣಿಸದಂತೆ ಅಡಗಿರುವ ಅದರ ಅಡಿಪಾಯದ ಮೇಲೆ ನಿರ್ಧಾರವಾಗತ್ತೆ. ನಮ್ಮ ಆಧ್ಯಾತ್ಮಿಕ ಜೀವನವೂ ಅಷ್ಟೇ. ನಮ್ಮ ನಂಬಿಕೆ 100% ಭದ್ರವಾಗಿದ್ರೆ ಜೀವನದಲ್ಲಿ ಎಂಥಾದ್ದೇ ಕ್ರೈಸಿಸ್ ಬಂದ್ರೂ, ಪರಿಸ್ಥಿತಿಗಳು ಕೈಮೀರಿದಂತೆ ಅನ್ಸಿದ್ರೂ ಮನುಷ್ಯ ಬೇಫಿಕರ್ ಬಾದ್ಶಾ ಆಗಿರ್ಬೋದು. ಯಾವುದೇ ಚಿಂತೆಯಿಲ್ಲದ ಚಕ್ರವರ್ತಿಯಂತೆ ಬದುಕಬಹುದು. ಏಕೆಂದ್ರೆ ಆತನಿಗೆ ತನ್ನ ಅಡಿಪಾಯದ ಮೇಲೆ, ತನಗೆ ಆಸರೆಯಾಗಿರುವ ಆ ಶಕ್ತಿಯ ಮೇಲೆ ಸಂಪೂರ್ಣ ಭರವಸೆ ಇರುತ್ತೆ. ಬಿರುಗಾಳಿಗಳು ಬರ್ತವೆ, ಹೋಗ್ತವೆ, ಆದ್ರೆ ತನ್ನ ಅಸ್ತಿತ್ವ ಅಲುಗಾಡುವುದಿಲ್ಲ ಎಂಬ ದೃಢತೆ ಇರುತ್ತೆ. ಈ ದೃಢತೆ, ಈ ನಂಬಿಕೆ ಇದ್ದಾಗ ಮಾತ್ರ ವ್ಯಕ್ತಿ ನಿಜವಾದ ಅರ್ಥದಲ್ಲಿ ಸೇವೆ ಮಾಡಲು ಸಾಧ್ಯ. ಟ್ರಾನ್ಸ್ಕ್ರಿಪ್ಟ್ ಪ್ರಕಾರ ರಿಯಲ್ ಸೇವೆ ಎಂದರೇನು? ಯಾವುದೇ ಹೊಸಬರು ಸೇವಾ ಕೇಂದ್ರಕ್ಕೆ ಬಂದಾಗ
ಅವರು ಯಾವುದೋ ಹೊಸ ಸಂಸ್ಥೆಗೆ ಸೇರ್ತಿಲ್ಲ ಅಥವಾ ಯಾವುದೋ ಮನುಷ್ಯ ಗುರುವಿನ ಬಳಿ ಬರುತ್ತಿಲ್ಲ. ಬದಲಾಗಿ ತಾವು ಅಪ್ಪನ ಮನೆಗೆ, ಪ್ರಜಾಪಿತ ಬ್ರಹ್ಮ ಮತ್ತು ನಿರಾಕಾರ ಶಿವಬಾಬಾನ ಬಳಿ ಮರಳುತ್ತಿದ್ದೇವೆ, ತಮ್ಮ ಸ್ವಂತ ಮನೆಗೆ ವಾಪಸ್ ಬಂದಿದ್ದೇವೆ ಎಂಬ ಅರಿವು ಮತ್ತು ಭದ್ರತೆಯ ಭಾವನೆ ಅವರಲ್ಲಿ ಮೂಡಬೇಕು. ಅದೇ ನಿಜವಾದ ಸೇವೆ. ಕೇವಲ ಭಾಷಣ ಮಾಡುವುದು ಅಥವಾ ಕ್ಲಾಸ್ ಮಾಡುವುದು ಮಾತ್ರ ಸೇವೆ ಅಲ್ಲ. ನಮ್ಮ ಪ್ರೆಸೆನ್ಸ್ನಿಂದ ಅವರಿಗೆ ಆ ಆತ್ಮೀಯತೆ ಸಿಗ್ಬೇಕು. ಅದೇ ಸಮಯದಲ್ಲಿ ಅಪಸೇವೆ ಅಥವಾ ಡಿಸ್ಸರ್ವಿಸ್ ಬಗ್ಗೆಯೂ ಕಠಿಣವಾಗಿ ಎಚ್ಚರಿಸಲಾಗಿದೆ. ಜ್ಞಾನ ಮಾರ್ಗದಲ್ಲಿದ್ದುಕೊಂಡೇ ಇತರರ ಬಗ್ಗೆ ಗಾಸಿಪ್ ಮಾಡುವುದು, ವಿನಾಕಾರಣ ಇತರರ ತಪ್ಪುಗಳನ್ನು ಹುಡುಕುವುದು, ಸಣ್ಣಪುಟ್ಟ ವಿಚಾರಗಳನ್ನು ದೊಡ್ಡದು ಮಾಡುವುದು ಇವೆಲ್ಲವೂ ಅಪಸೇವೆ. ಇದರಿಂದ ಕೇವಲ ಇತರರಿಗೆ ಮಾತ್ರವಲ್ಲ, ನಮ್ಮ ಸ್ವಂತ ಆಧ್ಯಾತ್ಮಿಕ ಪ್ರಗತಿಯೇ ಸಂಪೂರ್ಣವಾಗಿ ನಾಶವಾಗುತ್ತೆ, ಸತ್ಯ ನಾಶ ಆಗುತ್ತೆ ಅಂತಲೇ ಹೇಳಲಾಗಿದೆ. ನಮ್ಮ ಮಾತುಗಳು, ನಮ್ಮ ವರ್ತನೆ ಇತರರಿಗೆ ದಾರಿ ತೋರುವಂತಿರಬೇಕೇ ಹೊರತು ಅವರ ಮನಸ್ಸಿನಲ್ಲಿ ಗೊಂದಲ ಅಥವಾ ಅನುಮಾನಗಳನ್ನು ಸೃಷ್ಟಿಸುವಂತಿರಬಾರದು. ಈ ಎಲ್ಲ ಆಂತರಿಕ ಮತ್ತು ಬಾಹ್ಯ ಸವಾಲುಗಳನ್ನ ಮೀರಿ ನಿಲ್ಲಲು ಪ್ರತಿದಿನ ನಮ್ಮ ಮೈಂಡ್ಗೆ ನಾವು ಫೀಡ್ ಮಾಡಬೇಕಾದ 3 ಅತ್ಯಂತ ಶಕ್ತಿಶಾಲಿ ಸ್ವಮಾನಗಳ ಅಥವಾ ಆಂತರಿಕ ದೃಢೀಕರಣಗಳ ಬಗ್ಗೆ ಚರ್ಚೆಯ ಕೊನೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಇವು ಕೇವಲ ವಾಕ್ಯಗಳಲ್ಲ, ಇವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ನೀಡುವ ಸಕಾರಾತ್ಮಕ ಕಮಾಂಡ್ಗಳು. ಬೆಳಗ್ಗೆ ಎದ್ದ ತಕ್ಷಣ ಈ ಸ್ವಮಾನಗಳನ್ನ ಪ್ರಾಕ್ಟೀಸ್ ಮಾಡುವುದು ಇಡೀ ದಿನಕ್ಕೆ ಒಂದು ಪ್ರಬಲವಾದ ಶೀಲ್ಡ್ ಅನ್ನು ಒದಗಿಸುತ್ತೆ. ಆ 3 ಸ್ವಮಾನಗಳನ್ನ ನಾವು ರೀಕಾಲ್ ಮಾಡೋದಾದ್ರೆ, ಮೊದಲನೆಯದು, ನಾನು ಜ್ಞಾನ ಮತ್ತು ಯೋಗದಿಂದ ಅಲಂಕೃತವಾದ ರೂಪ ಬಸಂತ್ ಆತ್ಮ, ಅಂದ್ರೆ ನನ್ನ ಪ್ರತಿ ಆಲೋಚನೆ ಮತ್ತು ಮಾತು ಜ್ಞಾನದಿಂದ ಕೂಡಿರುತ್ತೆ ಎಂಬ ಕಮಿಟ್ಮೆಂಟ್. ಎರಡನೇದು, ನಾನು ಅತಿ ಸ್ನೇಹಿ ಮತ್ತು ಸದಾ ಸೇವಾನಿರತ ಆತ್ಮ. ಇದು ನಮ್ಮ ಈಗೋವನ್ನು ಬ್ರೇಕ್ ಮಾಡಿ ನಿರ್ಮಾಣ ಚಿತ್ ಸ್ಥಿತಿಗೆ ತರುವಂಥ ಸ್ವಮಾನ. ಮತ್ತು ಮೂರನೆಯದು, ನನ್ನ ನಂಬಿಕೆ ಅಚಲವಾಗಿದೆ, ನಾನು ಮಾಯೆಯ ಆಕರ್ಷಣೆಯಿಂದ ಮುಕ್ತವಾದ ಸದಾ ವಿಜಯೀ ಆತ್ಮ. ಇದು ಚಿನ್ನದ ಜಿಂಕೆಯ ಆಕರ್ಷಣೆಯಿಂದ ನಮ್ಮನ್ನ ಕಾಪಾಡುವ, ಎಂತಹ ಪರಿಸ್ಥಿತಿಯಲ್ಲೂ ಬೇಫಿಕರ್ ಬಾದ್ಶಾ ಆಗಿ ಇರಿಸುವ ಅಸ್ತ್ರ. ಈ ಸ್ವಮಾನಗಳ ನಿರಂತರ ಅಭ್ಯಾಸದಿಂದ ನಮ್ಮ ಬ್ರೈನ್ನ ನ್ಯೂರಲ್ ಪಾತ್ವೇಗಳೇ ಬದಲಾಗ್ತವೆ. ನಮ್ಮ ರೆಸ್ಪಾನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಒಟ್ಟಾರೆಯಾಗಿ ಈ ಇಡೀ ಟ್ರಾನ್ಸ್ಕ್ರಿಪ್ಟ್ನ ಸಾರಾಂಶವನ್ನ ನಾವು ನೋಡಿದ್ರೆ, ಇದು ನಮ್ಮ ದೈನಂದಿನ ನಡವಳಿಕೆ, ನಾವು ಆಡುವ ಪ್ರತಿಯೊಂದು ಮಾತು ಮತ್ತು ನಮ್ಮ ಇಂಟೆನ್ಷನ್ಗಳ ಬಗ್ಗೆ ಒಂದು ದೊಡ್ಡ ಕನ್ನಡಿ ಹಿಡಿಯುತ್ತೆ. ಕೇವಲ ಬಾಯಿಂದ ಜ್ಞಾನದ ಮುತ್ತುಗಳನ್ನ ಬೀರುವುದು, ಜರ್ಮುಯಿಯಂತಹ ಕಲ್ಲು ತೂರುವ ಮಾತುಗಳಿಂದ ದೂರ ಉಳಿದು ಆಂತರಿಕ ಶುದ್ಧತೆಯ ಮೂಲಕ ನಿಜವಾದ ಹೋಳಿಯನ್ನ ಆಡುವುದು ಇದರ ಪ್ರಮುಖ ಸಂದೇಶ. ಜೊತೆಗೆ ಆಧುನಿಕ ಚಿನ್ನದ ಜಿಂಕೆಯಂತಹ ಸೂಕ್ಷ್ಮ ಅಹಂಕಾರಗಳನ್ನು ಗುರುತಿಸಿ ಶ್ರೀಮತ್ ಎಂಬ ರಕ್ಷಣಾ ರೇಖೆಯೊಳಗೆ ಉಳಿಯುವುದರ ಮಹತ್ವವನ್ನ ಇದು ಅದ್ಭುತವಾಗಿ ಕಟ್ಟಿಕೊಡುತ್ತೆ. ಮನುಷ್ಯ ತನ್ನ ನಂಬಿಕೆಯ ತಳಪಾಯವನ್ನ 100% ಗಟ್ಟಿಗೊಳಿಸಿಕೊಂಡಾಗ ಮಾತ್ರ ಈ ಎಲ್ಲ ಬದಲಾವಣೆಗಳು ನ್ಯಾಚುರಲ್ ಆಗಿ ಆಗಲು ಸಾಧ್ಯ. ಇಲ್ಲವಾದ್ರೆ ಅದು ಕೇವಲ ಒಂದು ತಾತ್ಕಾಲಿಕ ಪ್ರಯತ್ನವಾಗಿ ಉಳಿಯುತ್ತೆ. ಆಂತರಿಕ ವಸಂತವನ್ನ ಅರಳಿಸುವುದೆಂದರೆ ನಮ್ಮ ಅಸ್ತಿತ್ವದ ಮೂಲ ಸ್ಥಿತಿಗೆ, ಆ ಸೈಲೆನ್ಸ್ ಮತ್ತು ಪ್ಯಾರಿಟಿಗೆ ಮರಳುವುದು. ನಿಜ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಆಡುವ ಪ್ರತಿಯೊಂದು ಮಾತು ಜ್ಞಾನದ ರತ್ನವಾಗಿದ್ರೆ, ನಮ್ಮ ಸುತ್ತಲಿನ ಪ್ರಪಂಚ, ನಾವು ಕೆಲಸ ಮಾಡುವ ಜಾಗ ಎಷ್ಟೊಂದು ಶಾಂತ ಮತ್ತು ಸುಂದರವಾಗಿರುತ್ತದೆ ಅಂತ ಒಮ್ಮೆ ಇಮ್ಯಾಜಿನ್ ಮಾಡಿ. ಮಾತುಗಳು ಇತರರಿಗೆ ಕಲ್ಲುಗಳಾಗುವ ಬದಲು ಅವರಿಗೆ ದಾರಿ ತೋರುವ ಬೆಳಕಾದಾಗ ನಮ್ಮ ಆಂತರಿಕ ವಸಂತ ಹೊರಜಗತ್ತಿಗೂ ಪಸರಿಸುತ್ತೆ. ಈ ಎಲ್ಲ ಪ್ರಾಕ್ಟಿಕಲ್ ಮತ್ತು ಆಳವಾದ ವಿಚಾರಗಳು ನಮ್ಮ ಆಲೋಚನಾ ಲಹರಿಯನ್ನ ಹೊಸ ದಿಕ್ಕಿಗೆ ಕೊಂಡೊಯ್ದಿವೆ. ಈ ಶೋಧನೆ ನಮ್ಗೆ ಹಲವು ಆಯಾಮಗಳನ್ನ ತೆರೆದಿತ್ತಿದೆ. ಖಂಡಿತ. ಈ ಎಲ್ಲಾ ವಿಚಾರಗಳನ್ನ ಒಗ್ಗೂಡಿಸಿ ಒಂದು ಆಳವಾದ ವಿಚಾರದೊಂದಿಗೆ ಈ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ. ಈ ಇಡೀ ಕಾನ್ಸೆಪ್ಟ್ ಅನ್ನು ಮೀರಿದ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡಬೇಕಾಗಿದೆ. ಹೇಳಿ. ಆಡುವ ಮಾತುಗಳು ರತ್ನಗಳಾಗಿದ್ದರೆ ಮತ್ತು ಆಲೋಚನೆಗಳು ಸುಗಂಧ ಬೀರುವ ಹೂವುಗಳಾಗಿದ್ದರೆ, ಈ ಆಂತರಿಕ ವಸಂತವನ್ನ ಅಂದ್ರೆ ಆ ರೂಪ್ ಬಸಂತ್ ಸ್ಥಿತಿಯನ್ನ ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಾಗ ಒಳಗಿನ ಆ ಮೌನ ಹೇಗಿರಬಹುದು? ಎಂತಹ ಅದ್ಭುತವಾದ ಪ್ರಶ್ನೆ ಇದು. ಗದ್ದಲದಿಂದ, ವ್ಯರ್ಥ ಮಾತುಗಳಿಂದ ತುಂಬಿರುವ ಈ ಪ್ರಪಂಚದ ಒಂದು ಕೋಣೆಗೆ ಯಾರಾದರೂ ಪ್ರವೇಶಿಸಿದಾಗ ಆ ವ್ಯಕ್ತಿಯ ಅತ್ಯುನ್ನತ ಕೊಡುಗೆ ಎಂದ್ರೆ ಅವರು ಆಡುವ ಮಾತುಗಳಾಗಿರ್ಲಿಕ್ಕಿಲ್ಲ, ಬದಲಾಗಿ ಅವರು ತಮ್ಮೊಂದಿಗೆ ಹೊತ್ತು ತರುವ ಆ ಆಳವಾದ, ಅಲುಗಾಡದ ಪ್ರಶಾಂತ ಮೌನವೇ ಅವರ ಅತಿದೊಡ್ಡ ಕೊಡುಗೆಯಾಗಿರಬಹುದೇ. ಮಾತುಗಳೇ ರತ್ನಗಳಾದಾಗ ಮೌನವು ಎಂತಹ ಅದ್ಭುತ ಪ್ರಭಾವಳಿಯನ್ನು ಸೃಷ್ಟಿಸಬಹುದು.
ಈ ಪ್ರೋತ್ಸಾಹನಾತ್ಮಕ ಚಿಂತನೆಯನ್ನ ಪ್ರತಿಯೊಬ್ಬರೂ ಸ್ವತಃ ಅನ್ವೇಷಿಸಲಿ ಎನ್ನುತ್ತಾ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಆಂತರಿಕ ವಸಂತ ಸದಾ ಅರಳಿರಲಿ.